ಸುಮಾರು ಗೋವಾ ರೇಟಿಗೆ ಹೋದರೆ ಇದು 1,79,560,000 ರೂಪಾಯಿ ವರ್ತ್ ವ್ಯಾಲ್ಯೂ ಟೋಟಲ್ ಇನ್ಕ್ಲೂಡಿಂಗ್ ಲಾರಿ. ವೇರ್ಯಾಸ್ ಕರ್ನಾಟಕ ರೇಟಿಗೆ ಹೋದರೆ ಇದು 1,65,00,000ವರೆಗೂ ವ್ಯಾಲ್ಯೂ ಆಗುತ್ತೆ. DSP ಸಿಟಿ ಮತ್ತು ಅವರ ಪೂರ್ತಿ ಎಂಟೈರ್ ಜಲನಗರ ಟೀಮನ್ನು ಕರ್ಕೊಂಡೋಗಿ ರೇಡ್ ಮಾಡಿದ್ದಾರೆ. ಅದು ದ್ಯಾಟ್ ವಿಲ್ ಬಿಕಮ್ ದ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್. ಯಾಕಂತಂದ್ರೆ ನಮಗೂ ಕೂಡ ಇವಾಗ ಇದು ಇದೆ ಡೆಫಿನೆಟ್ಲಿ. ಯಾಕೆಂತಂದರೆ ಇಷ್ಟೊಂದು ಲಾಭಾಂಶ ಕೊಡುತ್ತೆ ಅಂತಂದರೆ 100% ಇವರು ಇದು ಫಸ್ಟ್ ಟೈಮ್ ಇರಲ್ಲ, ಮುಂಚೆನೂ ಕೂಡ ಮಾಡಿರ್ತಾರೆ. ಇವ್ರ ಥರ ಬೇರೆನೂ ಮಾಡ್ತಾ ಇರ್ಬೋದು. ಸೊ ನಾವು ವಿಲ್ ಗೋ ಇನ್ ಟು ದೋಸ್ ಡೀಟೇಲ್ಸ್. ಎಸ್, ಇಟ್ ಈಸ್ ಅದ್ರ ಮೇಲೆ ಬರೆದಿದ್ದಾರೆ ಬ್ರ್ಯಾಂಡಿಂಗ್ದಲ್ಲಿ, ಇಟ್ ಈಸ್ ಸೋಲ್ಡ್ ಓನ್ಲಿ ಇನ್ ಗೋವಾ ಅಂತಂತೇಳಿ. ಸೊ ಅಲ್ಲಿ ಕಡಿಮೆ ರೇಟ್ ಇದೆ, ಬಟ್ ಇಲ್ಲಿ ಇವರು ಹೆಚ್ಚಿನ ಲಾಭಕ್ಕೋಸ್ಕರ ಬೇರೆ ಬೇರೆ ರಾಜ್ಯಗಳಿಗೆ ಒಯ್ಯುವಂಥ ಒಂದು ಇದನ್ನು ಮಾಡಿದ್ದಾರೆ. ಅದನ್ನು ಆ ಸ್ಟಿಕ್ಕರ್ ಅಂತೂ ಈಗ ಆ್ಯಸ್ ಆಫ್ ನೌ ಗೋವಾದ್ಯಂತ ಇದೆ. ಅಲ್ಲಿ ಹೋದ್ಮೇಲೆ ಡೆಫಿನೆಟ್ಲಿ ಅವ್ರು ಚೇಂಜ್ ಮಾಡೇ ಮಾಡ್ತಾರೆ, ಅದನ್ನು ತೆಗಿತಾರೆ. ಸೊ ದ್ಯಾಟ್ ಅವರಿಗೆ ಹೆಚ್ಚಿನ ಲಾಭಾಂಶ ಬರುತ್ತೆ ಅಂತಂತೇಳಿ. ಬಟ್ ಇದನ್ನು ಏನೂ ಗೊತ್ತಾಗಬಾರ್ದು ಅಂತೇಳಿ ಗೊಬ್ಬರವನ್ನ ಎಲ್ಲ ಹಾಕಿದ್ದಾರೆ, ಮೇಲೆ ಹಿಂದೆ ಎಲ್ಲ ಗೊಬ್ಬರದ ಚೀಲಗಳನ್ನ ಇಟ್ಟಿದ್ದಾರೆ, ಎರೆಹುಳಿ ಗೊಬ್ಬರವನ್ನು. ಸೊ ದ್ಯಾಟ್ ಯಾರೇ ಕೂಡ ಚೆಕ್ ಮಾಡಿದ್ರು ಕೂಡ ಇದು ಗೊಬ್ಬರ ವೆಹಿಕಲ್ ಇದೆ ಅಂತಂತೇಳಿ ಅನಿಸುತ್ತೆ. ಬಟ್ ಒಳಗಡೆ ನೀವೆಲ್ಲ ತೆಗೆದಾಗ ದಿಸ್ ಈಸ್ ವಾಟ್ ವಿ ಹ್ಯಾವ್ ಫೌಂಡ್. ಅಲ್ಲ, ಅದನ್ನ ದ್ಯಾಟ್ ವಿಲ್ ಬಿಕಮ್ ದ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್. ಗೋವಾದಿಂದ ಎಲ್ಲಿ ಪ್ರೊಕ್ಯೂರ್ ಮಾಡಿದ್ರು, ಏನು ಎಂತ ಅಂತಂತೇಳಿ ದ್ಯಾಟ್ ವಿಲ್ ಬಿಕಮ್ ದ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ನು. ಅದನ್ನು ಕಂಟಿನ್ಯೂ ಮಾಡುತ್ತೆ.